ನಮಸ್ಕಾರ. ವೆಲ್ಕಮ್ ಟು ವಿತ್ರಿ ವಾಸ್ತು ಅಂಡ್ ಅಸ್ಟ್ರಾಲಜಿ. ಅಧಿಚಾರ ಗುರು ಸಂಚಾರ ಅಂದರೆ ಅಧಿಶೀಘ್ರದ ಗುರು ಸಂಚಾರ ಅಕ್ಟೋಬರ್ ತಿಂಗಳಲ್ಲಿ 18ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಈ ಗುರು ಸಂಚಾರ ನಡೀತಿರೋದು. ಇದು ಎಲ್ಲ ರಾಶಿಗೂ ಒಂದೊಂದು ಥರ ಎಫೆಕ್ಟ್ ಕೊಡ್ತದೆ. ಆ ಥರ ಎಫೆಕ್ಟ್ ಕೊಡೋದು ಯಾವ ರಾಶಿ ಅಂದರೆ, ಈಗ ನಾವು ಮಾತಾಡೋ ರಾಶಿ ತುಲಾ ರಾಶಿ. ಈ ತುಲಾ ರಾಶಿ ಏನು ಎಫೆಕ್ಟ್ ಕೊಡುತ್ತೆ ಈ ಗುರು ಅಧಿಶೀಘ್ರದ ಸಂಚಾರ ಅಂದರೆ, ಇಷ್ಟು ದಿವಸ ಭಾಗ್ಯಸ್ಥಾನ ಅಂತ ಹೇಳ್ಕೊಳ್ಳೋದು ಮಿಥುನ ರಾಶಿಯಲ್ಲಿ ಈ ಗುರುಗ್ರಹ ಇತ್ತು. ಈಗೇನಾಗ್ತದೆ, ಆ ಭಾಗ್ಯಸ್ಥಾನ ಅಂದರೆ ಅಲ್ಲಿಂದ ಕರ್ಮಸ್ಥಾನ ಅಂದರೆ 10ನೇ ಮನೆಗೆ ಈ ಗುರು ಸಂಚಾರ ಅಧಿಶೀಘ್ರದಲ್ಲಿ ಸಂಚಾರ ಮಾಡ್ತದೆ. ಇದು 48 ದಿವಸ, ಯಾವಾಗ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ ಈ ನಡೆಯೋ ವಿಷಯ. ಇದೊಂದು ಫಾಸ್ಟ್ ಮೂಮೆಂಟಲ್ಲಿ ಗುರು ಸಂಚಾರ ಮಾಡ್ತಾರೆ. ಆ ಟೈಮಲ್ಲಿ ಯಾವಾಗ ಎಫೆಕ್ಟ್ ಆಗಿಲ್ವೋ ಆ ಎಫೆಕ್ಟ್ಗಳು ಫಾಸ್ಟಾಗಿ ನಡೀತದೆ. ಸ್ವಲ್ಪ ಜನ ಸರ್ ನಮ್ಗೆ ಯಾವುದೋ 9ನೇ ಮನೆಯಲ್ಲಿರುವಾಗ ಮದುವೆ ಆಗ್ತೀನಿ ಹೇಳಿದ್ರು, ಆಮೇಲೆ ಪ್ರಾಪರ್ಟಿ ಬರ್ತೀನಿ ಹೇಳಿದ್ರು, ಒಳ್ಳೆ ಗುರು ಸಿಗ್ತಾನೆ ಹೇಳಿದ್ರು. ಹೌದು, ಆಗಿಲ್ಲ ಅಂದರೆ ಈಗ ಈ ಶಾರ್ಟ್ ಪೀರಿಯಡ್ಲಿ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಅದಕ್ಕೆ ನೀವು ಫಾಲೋ ಅಪ್ ಮಾಡ್ಕೊಂಡು ಹೇಳ್ತಾರೆ. ಅದೇ ಥರ ಒಂದು ಅಲರ್ಟ್ ಆಗೋ ವಿಷಯ ಏನಂದರೆ, ಕಾಮನ್ ರೂಲ್ ಜ್ಯೋತಿಷ್ಯದಲ್ಲಿ ಏನು ಹೇಳ್ತಾರೆ, 10ನೇ ರಾಶಿಗೆ ಗುರು ಸಂಚಾರ ಬರೋದು ಕೆಲಸದಲ್ಲಿ ಅಥವಾ ಒಬ್ಬೊಬ್ಬ ಇರೋ ಪ್ರೊಫೆಷನಲ್ಲಿ ಅಲ್ಲಾಡಿಸ್ಬಿಡ್ತದೆ. ಅಂದರೆ ಈ ಟಾಪ್ ಪೋಸ್ಟಲ್ಲಿ ಇರ್ತಾರೆ ನೋಡಿ, ಈ ತುಲಾ ರಾಶಿನವರು, ಅವ್ರಿಗೆಲ್ಲ ಒಂಥರ ಅಲ್ಲಾಡಿಸ್ಬಿಡುತ್ತೆ. ಹುಷಾರಿರ್ಬೇಕು. ಕೆಲಸ ಬಿಟ್ಟು ಹೋಗೋಂಥ ಸಿಚುವೇಶನ್ ಬರುತ್ತೆ, ಇಲ್ಲ ಕೆಲಸದ ತುಂಬ ಪ್ರೆಷರ್ ಬರುತ್ತೆ, ಇಲ್ಲ ಏನೇನೋ ಅಲಿಗೇಷನ್ ಬಂದ್ಬಿಟ್ಟು ಅವರೇ ರಿಸೈನ್ ಮಾಡಿಬಿಟ್ಟು ಆಚೆ ಬರೋ ಸಿಚುವೇಶನ್ ಆಗ್ತವೆ. ಸೊ ಈ ತುಲಾ ರಾಶಿನವ್ರಿಗೆ ಕೆಲಸದ ವಿಷಯದಲ್ಲಿ ತುಂಬ ಹುಷಾರಾಗಿರ್ಬೇಕು. ಓಕೆ ಸರ್, ಕೆಲಸ ಹೋಯ್ತು, ಅವರೇ ಹೋಗ್ಬಿಟ್ಟು ಕಳ್ಸಿದ್ರಿ ಹೇಳಿದ್ರೆ ಪರವಾಗಿಲ್ಲ, ಅಕ್ಸೆಪ್ಟ್ ಮಾಡ್ಬಿಟ್ಟು ಆಚೆ ಬನ್ನಿ. ಯಾಕಂದ್ರೆ ನೆಕ್ಸ್ಟ್ ಬರೋದು ಅದು ಪಾಸಿಟಿವ್ ಪೊಸಿಷನ್ಗೆ ನಿಮ್ದು ಒಂದು ಎಲಿವೇಟ್ ಮಾಡ್ತದೆ. ಅದು ಪಾಸಿಟಿವ್ನ ಅನ್ಕೋಬೇಕು. ಅದಕ್ಕಾಗಿ ಬೇಜಾರು ಮಾಡ್ಕೊಳ್ಳೋದು ಏನು ಬೇಕಾಗಿಲ್ಲ. ಬಟ್ ಇದು ಆಗೋ ವಿಷಯ 48 ದಿವಸ. ಸರ್ ನನಗೆ ಬೇರೆ ಕಡೆಯಲ್ಲಿ ಕೆಲಸ ಸಿಕ್ಕಿಲ್ಲ, ಇದು ಬಿಟ್ಟರೆ ಪೊಸಿಷನ್ ನಮ್ಗೆ ಕಾನ್ಫಿಡೆಂಟ್ ಇಲ್ಲ ಅಂದರೆ ಸ್ವಲ್ಪ ತಾಳ್ಮೆಯಿಂದ ಬಾಯಿ ವಿಷಯದಲ್ಲಿ ಹುಷಾರಿರ್ಬೇಕು. ಯಾರು ಬಾಸ್ ಹತ್ರ ಯಾರು ವಿಷಯದಲ್ಲೂ ಆರ್ಗ್ಯುಮೆಂಟ್ ಮಾಡಬಾರ್ದು. ಸೊ 48 ದಿವಸ ಸ್ವಲ್ಪ ಹಂಗೆ ಹಿಂಗೆ ನೀವು ಮುಟ್ಕೊಂಡು ಹೋದ್ರೆ ಇನ್ನೂ ಒಂದು 6 ತಿಂಗಳು ಏನು ತೊಂದರೆ ಬರೋದಿಲ್ಲ. ಆದರೆ ಇದೇ ವಿಷಯ, ಇದು ಟ್ರಯಲ್ ಪೀರಿಯಡ್. ಇದೇ ವಿಷಯ ಯಾವಾಗ ಆಗುತ್ತೆ, 2026 ಜೂನ್ ತಿಂಗಳಾದ್ಮೇಲೆ ಈ ಜಾಬ್ ಚೇಂಜಸ್ ಆಗುತ್ತವೆ. ಇದು ಟ್ರಯಲ್ ಪೀರಿಯಡ್ ತಗೊಂಡು ನೆಕ್ಸ್ಟ್ ಇಯರ್ಗೆ ನೀವೇನು ಮಾಡಬೇಕು ಈ ತುಲಾ ರಾಶಿನವರು ಪ್ಲಾನ್ ಮಾಡ್ಕೋಬಹುದು. ಒಂದು ಸಪೋಸ್ ಇಲ್ಲ ಸರ್ ಅಂದ್ರೆ ನಿಮ್ಮ ದಶಾಭುಕ್ತಿ ತುಂಬ ಸ್ಟ್ರಾಂಗ್ ಆಗಿದ್ರೆ ಏನಾಗ್ತವೆ, ಅಲ್ಲೇ ಇರ್ತೀರಾ, ಅಲ್ಲಿ ಬೇರೆ ಪೊಸಿಷನ್ ಇಲ್ಲ ಪ್ರೊಫೈಲ್ ಚೇಂಜ್ ಆಗ್ಬಿಟ್ಟು ಒಂದು ಪ್ರಮೋಷನ್ ತರ ಆಗ್ಬೋದು, ಒಂದು ಜಾಬ್ ಪ್ರೊಫೈಲ್ ಚೇಂಜ್ ಆಗ್ತವೆ, ಇಲ್ಲ ಈ ಟೀಮ್ಲಿಂದ ಆ ಟೀಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಂಥ ವಿಷಯ ಆಗಬಹುದು ನಿಮ್ಮ ದಶಾಭುಕ್ತಿ ಸ್ಟ್ರಾಂಗ್ ಇದ್ದರೆ. ಯಾರು ಸ್ಟ್ರಾಂಗ್ ಇಲ್ವೋ ಇಂಥ ವಿಷಯ ಏನಂದ್ರೆ ಕೆಲಸದಲ್ಲಿ ಒಂಥರ ನೆಗೆಟಿವ್ ಎಫೆಕ್ಟ್ ಆಗುತ್ತವೆ. ಸೊ ಇದೇ ತುಲಾ ರಾಶಿಯವರಿಗೆ ಅಲರ್ಟ್, ಈ ಜಾಬ್ ವಿಷಯದಲ್ಲಿ ಹುಷಾರಾಗಿರಿ. ಸೊ ಫಸ್ಟ್ ಹೇಳಿತಾ ಏನ್ ಹೇಳ್ತೀವಿ, ಭಾಗ್ಯಸ್ಥಾನದಲ್ಲಿಂದ 10ನೇ ಸ್ಥಾನಕ್ಕೆ ಗುರು ಹೋಗ್ತದೆ. ಇದು ತುಂಬಾ ಜನಕ್ಕೆ ಈ ಪ್ರಾಬ್ಲಮ್ ಎಫೆಕ್ಟ್ ಇಲ್ಲದೆ ಇರುತ್ತೆ. ಈ ಅಧಿಶೀಘ್ರದ ಗುರು ಇದು ಟ್ರಯಲ್ ಪೀರಿಯಡ್ ಅನ್ಕೊಳ್ಳಿ ಸರ್. ನೆಕ್ಸ್ಟ್ ಇಯರ್ಗೆ ಆಗೋ ವಿಷಯ ಇವಾಗ ನಡೀತಾ ಇರೋ ವಿಷಯ. ಈಗ ಏನ್ ಮಾಡ್ಬೇಕಂದ್ರೆ ಏನಿಲ್ಲ, ಸ್ವಲ್ಪ ಇನ್ನು ಹೇಳೋದು ಅಂತ ಟಿಪ್ಸ್ಗಳು ಫಾಲೋ ಅಪ್ ಮಾಡಿ ಈ ವಿಷಯದಲ್ಲಿ ಎಸ್ಕೇಪ್ ಆಗ್ಬೋದು. ಯಾರನ್ನು ಅಷ್ಟು ಈಸಿಯಾಗಿ ನಂಬಡಿ. ಒಂದು ಸಾರಿ ಎಲ್ಲ ವಿಷಯಗಳನ್ನು ಯೋಚನೆ ಮಾಡ್ಬಿಟ್ಟು ಮಾತಾಡಿ, ಅದೇ ತರ ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬೇಡಿ. ಇನ್ನೊಬ್ರು ನಂಬಿಬಿಟ್ಟು ಕೆಲಸಕ್ಕೆ ಹೋಗ್ಬಿಟ್ಟು ನೀವು ಇರೋ ಸ್ವಲ್ಪ ಇರಕ್ಕೆ ಹೋಗ್ಬಿಡಿ. ಅದು ಮೇಂಟೈನ್ ಮಾಡಿದ್ರೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರೊಫೆಷನಲ್ಲಿ ಸೇಫ್. ಅದೇ ಥರ ಈ ಬಿಸ್ನೆಸ್ ಮಾಡೋದಕ್ಕೂ ತುಂಬ ತೊಂದರೆ ಬರುತ್ತೆ. ಸೆಲ್ಫ್ ಬಿಸ್ನೆಸ್ ಮಾಡ್ತೀವಿ ಇಂಥದ್ದು ತೊಂದರೆ ಬರುತ್ತೆ. ಅದೇ ಥರ ಈ ಫ್ಯಾಮಿಲಿ ವಿಷಯದಲ್ಲಿ ಏನಪ್ಪ ಅಂದರೆ, ಈ ಗುರುದೃಷ್ಟಿ 10ನೇ ರಾಶಿಯಲ್ಲಿ ಇತ್ತು, 2ನೇ ರಾಶಿ ದೃಷ್ಟಿ ಹೋಗ್ತದೆ. ಅವಾಗ ಏನಾಯ್ತಂದ್ರೆ ನಿಮ್ಮ ಫ್ಯಾಮಿಲಿ ವಿಷಯದಲ್ಲಿ ಸ್ವಲ್ಪ ಗಾಸಿಪ್ ಕ್ರಿಯೇಟ್ ಆಗ್ತವೆ. ಸೊ ನಿಮ್ದು ಪರ್ಸನಲ್ ವಿಷಯ
ಫ್ಯಾಮಿಲಿ ರಿಲೇಟೆಡ್ ಪರ್ಸನಲ್ ವಿಷಯ ಬೇರೆ ಹತ್ರ ಶೇರ್ ಮಾಡೋದು ಬೇಡ. ಆ ಥರ ಆದರೆ ಬೇರೆ ನೆಗೆಟಿವ್ ಆಗಿ ಫ್ಯಾಮಿಲಿ ವಿಷಯದಲ್ಲಿ ಎಫೆಕ್ಟ್ ಇರ್ತವೆ. ಸೊ ಇದು ಈ 48 ಡೇಸ್ ಹೆಂಗಿರ್ಬೇಕು ಇರ್ರಿ, ಆಮೇಲೆ ನೆಕ್ಸ್ಟ್ ಇಯರ್ಗೆ ಇದು ಟ್ರಯಲ್ ಪೀರಿಯಡ್, ಆ ಥರ ನೋಡ್ಕೊಳ್ಳೋಣ. ಅದೇ ಥರ ಯಾವ ವಿಷಯದಲ್ಲಿ ನೀವು ಸುಮ್ಮನೆ ಹೋಗ್ಬಿಟ್ಬಿಟ್ಟು ತಲೆ ಆಗಬಾರ್ದು. ಅದೇನೋ ನನಗೆಲ್ಲ ಗೊತ್ತಿದೆ, ಏನೋ ಇನ್ವೆಸ್ಟ್ ಮಾಡೋದು ನೀವು ಅಲ್ಲಿ ಸಿಕ್ಕಾಗ್ಬಿಡ್ತೀರಾ. ಸೊ ಇದು ಮೇಂಟೈನ್ ಮಾಡ್ಕೊಳ್ಳೋದು ಒಳ್ಳೆ ವಿಷಯ. ಅದೇ ಥರ 10th ಪ್ಲೇಸಲ್ಲಿ ಈ ಗುರು ಬಂದು ಕೂತಿರೋದು ಒಳ್ಳೆ ಪೊಸಿಷನ್ ಅಲ್ಲ. ದೊಡ್ಡ ಪೊಸಿಷನ್ ಇರೋದಕ್ಕೆ ಎಫೆಕ್ಟ್ ಜಾಸ್ತಿ ಇರೋದು. ಈ ಲೋಯರ್ ಕ್ಯಾಟಗರಿ ಸ್ಟಾಫ್ ಲೆವೆಲ್ ಇರ್ತಾರೆ ನೋಡಿ, ಅಸಿಸ್ಟೆಂಟ್ ಲೆವೆಲ್, ಅವ್ರು ಸ್ವಲ್ಪ ಕಡಿಮೆ ಇರ್ತವೆ. ಅದಕ್ಕಾಗಿ ಈ ಟಾಪ್ ಪೊಸಿಷನ್ ಮಾತ್ರ ಹುಷಾರಿದೆ ಸರ್. ಬಿಸ್ನೆಸ್ ವಿಷಯದಲ್ಲಿ ಸ್ವಲ್ಪ ಚೆನ್ನಾಗಿರ್ತವೆ, ಅಷ್ಟೊಂದು ಹೇಳ್ಕೊಳ್ಳೋ ಥರ ಇಲ್ಲ. ಇಷ್ಟು ದಿವಸ ಚೆನ್ನಾಗಿದೆ, ಇವಾಗ ಇದಕ್ಕೊಂದು ಅಷ್ಟ ಹೋಗೋ ಚಾನ್ಸಸ್ ಇದೆಯಾ. ಸೊ ಇದು ಫಾಲೋ ಅಪ್ ಮಾಡಿ ಹುಷಾರಿಂದ ಹೇಳ್ತಾ ಇದೀವಿ ಅಷ್ಟೇ. ಕೆಲಸದಲ್ಲಿ ಹೋಗೋರ್ಗೂ ಒಂಥರ ಎಲ್ಲ ವಿಷಯದಲ್ಲೂ ನಿಮ್ಮ ಅಸಿಸ್ಟೆಂಟ್ ಯಾರಾಗಿದ್ದರೆ ಸ್ವಲ್ಪ ಅವ್ರು ಬಿಟ್ಟು ನೈಸ್ ಆಗಿ ಹೋಗಿ ತರಿಸ್ಕೊಟ್ಬಿಟ್ಟು ಕೆಲಸ ತೆಗಿಬೇಕು. ಅಲ್ಲಿ ಏನೋ ಮಾಡೋಕೆ ಹೋದ್ರೆ ನಿಮ್ಮ ಅಸಿಸ್ಟೆಂಟ್ಗಳು ನಿಮ್ಮ ಕೆಲಸಕ್ಕೆ ತೊಂದರೆ ಕೊಟ್ಬಿಡ್ತಾರೆ. ಸೊ ನೀವು ಬೇರೆ ಕಡೆ ಕೆಲಸ ಚಾನ್ಸ್ ಸಿಕ್ಕಿದೆ ಅಂದರೆ ನೀವೇ ಡಿಸೈಡ್ ಮಾಡಿ ಹೋಗೋ ತಪ್ಪೇನಿಲ್ಲ. ಹಿಂಗೆ ಹೋಗ್ತವೆ, ಅದು ನೀವೇ ಹೋಗ್ಬಿಟ್ರೆ ಮರ್ಯಾದೆ ಇರ್ತವೆ, ನಿಮ್ಗೊಂದು ಒಳ್ಳೆ ಪಾಸಿಟಿವ್ ಇದಿರ್ತವೆ. ದಸಾಬು ಚೆನ್ನಾಗಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಜಾತಕ ಚೆಕ್ ಮಾಡಿಕೊಂಡು ನೀವು ಡಿಸಿಷನ್ ತಗೊಳ್ಳಿ. ಫಸ್ಟ್ ಈ ಥರ ಈ ಕೊಲಿಗಾಗಲಿ ಬಾಸ್ಗಳಾಗಲಿ ಆರ್ಗ್ಯುಮೆಂಟ್ ಬೇಡ, ಅನ್ನೆಸರಿ ಮಾಡಬಾರ್ದು. ಬಟ್ ಏನಪ್ಪ ಅಂದ್ರೆ ನಿಮ್ಮ ಮಾತಕ್ಕೆ ಇವಾಗ 2ನೇ ಸ್ಥಾನಕ್ಕೆ ದೃಷ್ಟಿ ಇರೋದು, ನಿಮ್ಮ ಮಾತಿನ ವಿಷಯದಲ್ಲಿ ಒಂದು ಮರ್ಯಾದೆ ಇರ್ತವೆ. ನೀವೇನು ಇವಾಗ ಏನು ಹೇಳಿದ್ರೆ ನೀವು ಕೇಳ್ತಾರೆ. ನಿಮ್ಮ ಕೊಲಿಗಾಗಲಿ ನಿಮ್ಮ ಬಾಸ್ ಆಗಲಿ ನಿಮ್ಮ ಅಡ್ವೈಸಿಂಗ್ ಕೆಪಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಇವಾಗ ನಿಮ್ಮ ಮಾತು ಕೇಳ್ತಾರೆ. ಇಷ್ಟು ದಿವಸಕ್ಕೆ ಇವರು ನಿಮ್ಗೆ ಏನಪ್ಪ ಹಿಂಗೆ ಅಂತ ಅನ್ಕೊಂಡು ವೆಯ್ಟ್ ಮಾಡಿರೋರಲ್ಲ, ಇವಾಗ ನಿಮ್ಮ ಮಾತು ಮರ್ಯಾದೆ ಕೊಟ್ಬಿಟ್ಟು ದೇ ವಿಲ್ ಅಕ್ಸೆಪ್ಟ್ ಯುವರ್ ಡೈರೆಕ್ಷನ್ಸ್ ಅಷ್ಟೇ. ಇಷ್ಟು ದಿವಸ ದುಡ್ಡು ಬಂದಿಲ್ಲ ಸರ್, ಸುಮ್ಮನೆ ಕೆಲಸ ಮಾಡ್ತೀವಿ ಬಾಗಿ ಅಂತ ಹೇಳ್ತಾರೆ, ಬಂದಿಲ್ಲ ಅಂತ ಹೇಳ್ತಾರೆ, ಇದು ಒಳ್ಳೆ ಟೈಮ್. ನೀವು ಮಾಡೋ ಎಫೆಕ್ಟ್ಗೆಲ್ಲ ಇವಾಗ ದುಡ್ಡು ಬರುತ್ತೆ. ದುಡ್ಡಿನ ವಿಷಯ ಸ್ವಲ್ಪ ಪಾಸಿಟಿವ್ ಆಗಿ ಇರುತ್ತವೆ. ಇನ್ನೊಂದು ಏನಪ್ಪ ಅಂದ್ರೆ, ಇಷ್ಟು ದಿವಸ ನಿಮ್ಮ ಮಕ್ಕಳು ಇರ್ತಾರೆ ನೋಡಿ, ಚಿಕ್ಕ ಮಕ್ಕಳ ದೊಡ್ಡವರ ಇಲ್ಲ ಯಾರೋ ಒಂದು ಫ್ಯಾಮಿಲಿ ಇರ್ತಾರೆ, ನಿಮ್ಮ ಮಾತು ಯಾರು ಕೇಳ್ತಾ ಇರಲಿಲ್ಲ. ಈಗ ನಿಮ್ಮ ಮಾತೆ ಕರೆಕ್ಟ್ ರೆಸ್ಪೆಕ್ಟ್ ಕೊಟ್ಟು ಕೇಳ್ತಾ ಇದ್ದಾರೆ. ಫಸ್ಟೇ ಹೇಳಿದ್ದೀನಿ. ಅದೇ ಥರ ತಾಯಿಗೆ ಸ್ವಲ್ಪ ಈ ಹೆಲ್ತ್ ವಿಷಯದಲ್ಲಿ ತೊಂದರೆ ಫೇಸ್ ಮಾಡಿರೋದಕ್ಕೆ ಸ್ವಲ್ಪ ಆರೋಗ್ಯ ಇಂಪ್ರೂವ್ಮೆಂಟ್ ಇರ್ತವೆ. ಸೊ ಇದು ಪಾಸಿಟಿವ್ ನ್ಯೂಸ್. ಸೊ ಪರವಾಗಿಲ್ಲ. ಆಮೇಲೆ ನೀವೇನೋ ಗಾಡಿ ತೊಗೋಬೇಕು, ಮನೆ ತೊಗೋಬೇಕು ಅಂಥ ವಿಷಯವನ್ನು ಪಾಸಿಟಿವ್ ಆಗುತ್ತವೆ. ಈ ಟೈಮ್ ಪ್ಲ್ಯಾನ್ ಮಾಡಿ ಮನೆ ತೊಗೋಬೋದು, ಗಾಡಿ ತೊಗೋಬೋದು, ಹೊಸ ಗಾಡಿ ತೊಗೋಬೋದು. ಯಾರು? ಈ ತುಲಾರಾಶಿನವರು. ಆಮೇಲೆ ತುಂಬ ತುಲಾರಾಶಿನವರು ಮನೆ ಚೇಂಜ್ ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಇರ್ತವೆ. ಬಾಡಿಗೆ ಮನೇಲಿದೆ, ಬೇರೆ ಮನೆಗೆ ಇದಕ್ಕೊಂದು ಸ್ವಲ್ಪ ಲಕ್ಸುರಿ ಒಳ್ಳೆ ಫೆಸಿಲಿಟಿ ಇರೋ ಮನೆಗೆ ಹೋಗ್ತೀರಾ. ಇಲ್ಲ ಸರ್ ನಮ್ಮ ಓನ್ ಮನೆಗೆ ಹೋಗ್ತೀನಿ ಅಂದರೆ ನಿಮ್ಮ ಮನೆಗೆ ಇಷ್ಟ ಇರೋ ಮನೆಗೆ ಒಳ್ಳೆ ಮನೆಗೆ ಹೊಸ ಮನೆ ಕಟ್ಕೊಂಡು ಹೋಗ್ತೀರಾ. ಅದೇ ಥರ ಒಳ್ಳೆ ಕಾರ್ ತೊಗೊಳ್ತೀರಾ, ಲಕ್ಸುರಿ ಟೈಪ್ ಕಾರ್ ತೊಗೊಳಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿದೆ. ಈ ತುಲಾರಾಶಿಯಿಂದ ಇವಾಗ ಪ್ಲಾನ್ ಮಾಡ್ಬೋದು. ಆಮೇಲೆ 6ನೇ ಮನೆಗೆ ಈ ದೃಷ್ಟಿ ಇದೆಯಾ, ಏನು ಮಾಡ್ತೀವಿ? ಏನು ಸಾಲ ಮೂಲ ಇತ್ತು ನೋಡಿದ್ರೆ ಸ್ವಲ್ಪ ಅಮೌಂಟ್ ನೀವು ಬ್ಯಾಂಕ್ ಕಟ್ತೀರಿ, ಸಾಲಗಳೆಲ್ಲ ಕಂಟ್ರೋಲ್ ಆಗ್ತಾ. ಅದೇ ಥರ 6ನೇ ಮನೆಗೆ ಗುರು ದೃಷ್ಟಿ ಇರೋದು ಏನಪ್ಪ ಅಂದರೆ, ಈ ಕೆಲ್ಸಕ್ಕೆ ಯಾರು ಕಾಯ್ತಾ ಇದ್ರೋ, ಫಾರಿನ್ ಹೋಗ್ಬೇಕು, ಫಾರಿನ್ ಕೆಲಸ ಟ್ರೈ ಮಾಡ್ತಾನೆ, ಇಲ್ಲ ಸರ್ ನಾನು ಹೆಂಗೆ ಫ್ರೆಶ್ ಸ್ಟೂಡೆಂಟ್ ಮಾಡ್ತೀವಿ ಅಂತ ಕೆಲಸಕ್ಕೆ ಅಪ್ಲೈ ಮಾಡಿ ಡೆಫಿನೆಟ್ ಸಿಗ್ತವೆ. ಈ 48 ಡೇಸ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಡೆಫಿನೆಟ್ 100% ಗ್ಯಾರಂಟಿ. ಬಟ್ ಪ್ರಯತ್ನ ಇವಾಗ ಮಾಡಿ. ಚಿಕ್ಕ ಸಾಲ ಏನಾದ್ರೆ ಅದೆಲ್ಲ ಈ ಪರ್ಸನಲ್ ಲೋನ್ ಆ ಲೋನ್ ಎಲ್ಲ ಇರುತ್ತೆ, ಸ್ವಲ್ಪ ನೀವು ಅದು ಕ್ಲೋಸ್ ಮಾಡೋದು ಚಾನ್ಸಸ್ ಮೈಂಡ್ ಬರುತ್ತೆ. ಆ ಥರ ಮನಿನೂ ಬರುತ್ತೆ, ಅದು ಇಟ್ಕೊಂಡು ಕ್ಲೋಸ್ ಮಾಡ್ತೀರಾ. ಹೆಲ್ತ್ ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿರ್ತವೆ. ಬಟ್ ಒಂದು ಏನಪ್ಪ ಅಂದರೆ, ಈ ತುಲಾರಾಶಿನವರು ಆರೋಗ್ಯ ವಿಷಯದಲ್ಲಿ ಕಂಟ್ರೋಲ್ ಇರಬೇಕು. ಸ್ವಲ್ಪ ಪ್ರಾಪರ್ ವಾಕಿಂಗ್ ಇಂಪಾರ್ಟೆಂಟ್. ಡೇ ಟು ಡೇ ಸ್ಟ್ರೆಚಿಂಗ್ ಎಕ್ಸಸೈಸ್ ಅದೆಲ್ಲ ಇದೆಯಲ್ವಾ, ಫಾಲೋ ಅಪ್ ಮಾಡಬೇಕು. ಇಲ್ಲ ಅಂದರೆ ಸ್ವಲ್ಪ ಬೇರೆ ಥರ ಎಫೆಕ್ಟ್ ಕೊಡುವಂಥ ಚಾನ್ಸಸ್ ಇರ್ತವೆ. ಅದೇ ಬಿಟ್ಟರೆ ಫಸ್ಟೇ ಹೇಳಿದ್ದೀನಿ, ಇಂಥ ವಿಷಯ ಎಲ್ಲ ಸ್ವಲ್ಪ ಅಲರ್ಟ್ ಇರಬೇಕಂತ. ಅದರ್ವೈಸ್ ಈ 48 ಡೇಸ್ ಸ್ವಲ್ಪ ಪುಷ್ ಮಾಡಿ ಆಮೇಲೆ ತಿರುಗಿ ಬ್ಯಾಕ್ ಟು ಪೆವಿಲಿಯನ್ ತುಂಬ ಚೆನ್ನಾಗಿ ಬರುತ್ತವೆ. ಆಲ್ ದಿ ಬೆಸ್ಟ್. ನಮ್ಮ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸರ್. ಯಾರೋ ಫಸ್ಟ್ ಟೈಮ್ ನೋಡೋದಾದರೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ.